ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಅದರದ್ದು ಸೆಟ್ಟಿಂಗ್ ಏನಿರುತ್ತೆ. ಈಗ ನೀವು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ರಿ ಅಂದರೆ ಅದರದ್ದು ಸೆಟ್ಟಿಂಗ್ಸ್ ಅಂತ ಇದು ರಿಕ್ವೈರ್ಡ್ ಸೆಟ್ಟಿಂಗ್ ಅಂತ ಇರುತ್ತೆ. ಅದು ತುಂಬ ಜನ ಬಂದುಬಿಟ್ಟು ಮಾಡಲ್ಲ. ಡೈರೆಕ್ಟ್ ಚಾನಲ್ ಓಪನ್ ಮಾಡಿದ್ರಾ, ಡೈರೆಕ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಆಗ ನಿಮಗೆ ಏನೂ ಪ್ರಯೋಜನ ಆಗಲ್ಲ. ಬಟ್ ನಿಮಗೆ ಏನು ಎಲ್ಲ ಪ್ರಯೋಜನ ಆಗಿ ನಿಮಗೆ ವ್ಯೂಸ್ ಚೆನ್ನಾಗಿ ಬರಬೇಕು ಆ್ಯಂಡ್ ಅದೇ ಥರ ನಿಮ್ಮ ಚಾನಲ್ ಗ್ರೋ ಆಗಬೇಕಂದ್ರೆ ನೀವು ಏನು ಮಾಡಬೇಕು, ಫಸ್ಟು ಚಾನಲ್ ಕ್ರಿಯೇಟ್ ಮಾಡಿ ಅದಾದಮೇಲೆ ನಿಮ್ಮದು ಮೇನ್ ಸೆಟ್ಟಿಂಗ್ಸ್ ಏನಿರುತ್ತೆ ಅದು ಬಂದುಬಿಟ್ಟು ಏನು ಸೆಟ್ಟಿಂಗ್ ಇರುತ್ತಲ್ಲ ಅದು ನಿಮಗೆ YT ಸ್ಟುಡಿಯೋದಲ್ಲಿ ನಿಮಗೆ ಸಿಗೋದಿಲ್ಲ. YT ಸ್ಟುಡಿಯೋದಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ನಿಮಗೆ ಸಿಗೋದಿಲ್ಲ. ಆ ಮೇಯ್ನ್ ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಗೆ ಎಲ್ಲಿ ಸಿಗುತ್ತೆ, ಕ್ರೌಮ್ ಬ್ರೌಸರಲ್ಲಿ ಸಿಗುತ್ತೆ. ನಿಮ್ಮದು YT ಸ್ಟುಡಿಯೋ ಏನಿರುತ್ತೆ, ನೀವು ಚಾನಲ್ ಏನು ಕ್ರಿಯೇಟ್ ಮಾಡಿರ್ತೀರಲ್ಲ ಆ ನಿಮ್ಮ YT ಸ್ಟುಡಿಯೋ ಏನಿರುತ್ತೆ, YT ಸ್ಟುಡಿಯೋನ ನೀವು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೋಬೇಕು ಕ್ರೌಮ್ ಬ್ರೌಸರಲ್ಲಿ. ಸೊ ಅಲ್ಲಿ ಹೋಗಿಬಿಟ್ಟು ನಿಮಗೆ ಸೆಟ್ಟಿಂಗ್ಸ್ ಬಂದುಬಿಟ್ಟು ಸಿಗುತ್ತೆ. ಸೊ ಆ ಸೆಟ್ಟಿಂಗ್ಸ್ನ ಬಂದುಬಿಟ್ಟು ಯಾವ ಥರ ನಾವು ಆನ್ ಮಾಡ್ಬೋದು ಈ ಎಲ್ಲನೂ ಬಂದುಬಿಟ್ಟು ಡೀಟೇಲ್ಸಾಗಿ ನಾನು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ತೋರಿಸ್ತೀನಿ. ಆ ಸೆಟ್ಟಿಂಗ್ನ ಆನ್ ಮಾಡಿದರೆ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಆ್ಯಂಡ್ ಆ ಸೆಟ್ಟಿಂಗ್ನ ಆನ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಮೇಯ್ನಾಗಿ ನಿಮ್ಮ ಚಾನಲ್ಲೇ ಮಾನಿಟೈಸೇಷನ್ ಆಗೋಲ್ಲ. ಆ ಸೆಟ್ಟಿಂಗ್ ಏನಿದೆ ನೀವು ಆನ್ ಮಾಡಿಲ್ಲ ಅಂದರೆ ಅಲ್ಲಿ ನಿಮ್ಮದು ಆ ಸೆಟ್ಟಿಂಗ್ ನೀವು ಆನ್ ಮಾಡಿಲ್ಲ ಅಂದರೆ ನಿಮ್ಮದು ಆ ಬೆನಿಫಿಟ್ಸ್ ಏನಿದೆ ಅದು ಸಿಗಲ್ಲ. ಸೊ ನಾನು ಯಾವ ಸೆಟ್ಟಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಲೈಕ್ ಫ್ಯೂಚರ್ ಎಲಿಜಿಬಿಲಿಟಿ ಬಗ್ಗೆ. ಸೊ ಅದನ್ನು ಆನ್ ಮಾಡಿದರೆ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಅದು ಆನ್ ಮಾಡಿಲ್ಲ ಅಂದರೆ ನೀವು ಮೇಯ್ನಾಗಿ ಮಾನಿಟೈಸೇಷನ್ ಕೂಡ ಮಾಡೋದಕ್ಕೆ ಆಗಲ್ಲ. ಓಕೆನಾ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಲಾಸ್ಟ್ವರೆಗೂ ನೋಡಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ನೀವು ಫ್ಯೂಚರ್ ಎಲಿಜಿಬಿಲಿಟಿನ ಯಾವ ಥರ ಎಲಿಜಿಬಲ್ ಮಾಡ್ಬೋದು, ನಾವೇನೆಲ್ಲ ಮಾಡಬೇಕು ಅದನ್ನು ಕೂಡ ಡೀಟೇಲ್ಸಾಗಿ ನೋಡ್ಕೊಳ್ಳಿ. ಓಕೆನಾ, ಸೊ ಡೈರೆಕ್ಟ್ ಚಾನಲ್ ಓಪನ್ ಮಾಡಿದ್ದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನೆಲ್ಲ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ. ಸೊ ಎಲ್ಲ ಪ್ರಾಸೆಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಫ್ರೆಶ್ ಆಗಿ ಯೂಟ್ಯೂಬ್ ಬಂದುಬಿಟ್ಟು ಓಪನ್ ಮಾಡ್ತಿರಲ್ವ, ಆಗ ವೀಡಿಯೋಸ್ ಮಾಡೋಕ್ಕೆ ರೆಡಿ ಇರಬೇಕು ನಿಮ್ಮ ಚಾನಲ್ಲು. ಓಕೆನಾ, ಸೊ ತುಂಬ ಜನ ಬಂದುಬಿಟ್ಟು ಡೈರೆಕ್ಟ್ ಚಾನಲ್ ಮಾಡಿಬಿಟ್ಟು ಏನು ಮಾಡ್ತೀರಾ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ. ಬಟ್ ಚಾನಲ್ದು ಮೇಯ್ನಾಗಿ ಸೆಟ್ಟಿಂಗ್ ಏನಿದೆ ಅದನ್ನು ಮಾಡಲ್ಲ. ಸೊ ಅದನ್ನು ಕೂಡ ಡೀಟೇಲ್ಸಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಸಿಂಪಲ್ ನೀವು ಏನು ಮಾಡಿ, ಯೂಟ್ಯೂಬೇ ಓಪನ್ ಮಾಡ್ಕೊಳ್ಳಿ. ಸೊ ಎಲ್ಲರ ಫೋನಲ್ಲಿ ಯೂಟ್ಯೂಬ್ ಆ್ಯಪ್ ಇರುತ್ತೆ, ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಇಲ್ಲಿ ಅಕೌಂಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲೊಂದು ಸ್ವಲ್ಪ ಲೋಡಿಂಗ್ ತಗೋತಾ ಇದೆಯಾ. ಸೊ ಅದಾದಮೇಲೆ ಗೈಸ್ ನಿಮಗೆ ಇಲ್ಲಿ ಪ್ಲಸ್ ಐಕಾನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಚೆಕ್ಕಿಂಗ್ ಇನ್ಫೋ ಅಂತ ಬರುತ್ತಾ. ಸೊ ನಿಮ್ಮದು ಪಾಸ್ವರ್ಡ್, ಫೋನ್ ಲಾಕ್ ಏನಿದೆ ಅದನ್ನು ಕೊಟ್ಬಿಟ್ಟು ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ಈ ಥರ ಲೋಡಿಂಗ್ ಒಂದು ಸ್ವಲ್ಪ ನಿಮಗೆ ತಗೊಳ್ಳುತ್ತೆ. ಅದಾದಮೇಲೆ ನಿಮ್ಮ ಪೇಜ್ ಏನಿದೆ ಓಪನ್ ಆಗಿ ಬಂದುಬಿಡುತ್ತೆ. ಸೊ ಇಲ್ಲಿ ಇಮೇಲ್ ಆರ್ ಫೋನ್ ನಂಬರ್, ಫಾರ್ಗೆಟ್ ಇಮೇಲ್, ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಸೊ ನಮಗೇನು ಮಾಡಬೇಕು, ಇಲ್ಲಿ ಕ್ರಿಯೇಟ್ ಅಕೌಂಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್, ಫಾರ್ ವರ್ಕ್ ಆರ್ ಬಿಸ್ನೆಸ್ ಅಂತ ಇದೆ. ಸೊ ಸಿಂಪಲಿ ನಾವು ಫಾರ್ ಪರ್ಸ್ನಲ್ ಯೂಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಫಸ್ಟ್ ನೇಮ್ ಕೇಳ್ತಿದೆ ಆ್ಯಂಡ್ ಆಪ್ಷನಲ್ಲಲ್ಲಿ ಸರ್ ನೇಮ್ ಕೇಳ್ತಿದೆ. ಸೊ ನಾನಿಲ್ಲಿ ಫಸ್ಟ್ ನೇಮಲ್ಲಿ ನಿಮ್ಮದು ನೇಮ್ ಏನಿರುತ್ತೆ, ಇಲ್ಲ ನೀವು ನಿಮ್ಮ ಚಾನೆಲ್ ನೇಮ್ ಏನಿರ್ತೀರ ಅದರಲ್ಲೂ ಕೂಡ ನೀವು ಜಿಮೇಲ್ನ ಮಾಡ್ಕೋಬೋದು. ಅಂದ್ಕೊಳ್ಳಿ, ನಾನಿಲ್ಲಿ ಕೊಡ್ತೀನಿ ಫಸ್ಟ್ ನೇಮ್ ಹೀನಾ, ಲಾಸ್ಟ್ ನೇಮಲ್ಲಿ ಕೊಡ್ತೀನಿ ನಾನು ಆರ್ಯನ್ ಅಂತ ಕೊಡ್ತೀನಿ. ಓಕೆನಾ, ಸೊ ಇಲ್ಲಿ ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ ಹಾಕೋ ಆಪ್ಷನ್ ಸಿಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡಾದ್ಮೇಲೆ ಸಿಂಪಲಿ ಇಲ್ಲಿ ಜೆಂಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೀಮೇಲ ಮೇಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಫೀಮೇಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆನಾ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಾ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಿಮಗೆ ಇಲ್ಲಿ ಇಮೇಲ್ ಹಾಕೋ ಆಪ್ಷನ್ ಕೇಳಿಸ್ತಿದೆ. ನೀವು ಯಾವ ಥರ ಇಮೇಲ್ ಬಂದುಬಿಟ್ಟು ಇಲ್ಲಿ ಯೂಸ್ ಮಾಡ್ತೀರಾ ಅಂತ. ಸೊ ಸಿಂಪಲಿ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯೂಸ್ ಮೊಬೈಲ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಏನು ಮಾಡಬೇಕು, ಜಿಮೇಲ್ನ ಹಾಕಬೇಕು. ಸೊ ಜಿಮೇಲ್ ನಾನಿಲ್ಲಿ ಹಾಕ್ತೀನಿ. ಇಲ್ಲಿ ನಾನು ನೇಮ್ ಏನಿಟ್ಟಿದ್ದೆ ಹೀನಾ ಅಲ್ವಾ.
ಸೊ ಇಲ್ಲಿ ಇದನ್ನು ಯೂಸ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಈಸಿ ಆಗುತ್ತೆ. ಹೀನಾ ಆಯನ್ 3 ಅಂತ ಇದೆ. ಸೊ ಕೆಳಗಡೆ ಏನು ಕೊಟ್ಟಿರ್ತಾರೆ ಅದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ. ಸೊ ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ಪಾಸ್ವರ್ಡ್ ಇಡೋ ಆಪ್ಷನ್ ಕಾಣಿಸ್ತಾ ಇದೆ. ಸೊ ಮ್ಯಾಕ್ಸಿಮಮ್ ನೀವು ಇಲ್ಲಿ ಪಾಸ್ವರ್ಡ್ ಸ್ಟ್ರಾಂಗಾಗಿ ಕ್ರಿಯೇಟ್ ಮಾಡಬೇಕು. ಯಾವ ಥರ ಪಾಸ್ವರ್ಡ್ ಇರಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ನಿಮ್ಮದು ಸ್ಮಾಲ್ ಲೆಟರ್ ಏನಿರುತ್ತೆ ಅದು ಮೆನ್ಷನ್ ಆಗಿರಬೇಕು, ಆ್ಯಂಡ್ ಕ್ಯಾಪಿಟಲ್ ಲೆಟರ್ ಏನಿರುತ್ತೆ ಅದು ಮೆನ್ಷನ್ ಆಗಿರಬೇಕು, ಆ್ಯಂಡ್ ಒಂದು ನಂಬರ್ ಮೆನ್ಷನ್ ಆಗಿರಬೇಕು, ಅದ್ರ ಜೊತೆಗೆ ಸೈಂಬಲ್ ಮೆನ್ಷನ್ ಆಗಿರಬೇಕು. ಸೈಂಬಲ್ ಅಂದರೆ ಏನು ನೋಡಿ, ಇಲ್ಲಿ ಸೈಂಬಲ್ಸ್ ಇದೆಯಲ್ಲ, ಇದು ಬಂದುಬಿಟ್ಟು ಸೈಂಬಲ್ಸು. ಓಕೆನಾ? ಫಾರ್ ಎಕ್ಸಾಂಪಲ್ಗೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಹೇಳ್ತಾ ಇರೋದು. ಸೊ ನಾನಿಲ್ಲಿ ಪಾಸ್ವರ್ಡ್ನ ಇಲ್ಲಿ ಒಂದು ಕ್ರಿಯೇಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ಇಲ್ಲಿ ನಮ್ಮದು ಸೇವ್ ಪಾಸ್ವರ್ಡ್ ಕೇಳ್ತಿದೆ, ನಾವು ಸೇವ್ ಕೊಟ್ಬಿಡೋಣ. ಅದಾದಮೇಲೆ ಸಿಂಪಲಿ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಜಿಮೇಲ್ ಏನಿದೆ ಕ್ರಿಯೇಟ್ ಆಗಿದೆ. ಈಗ ಕೆಳಗೆ ಸ್ಕ್ರಾಲ್ ಮಾಡಿದರೆ ಆ ಅಗ್ರಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನಿಮ್ದು ಏನಾಗುತ್ತೆ, ಜಿಮೇಲ್ ಬಂದುಬಿಟ್ಟು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಈ ಥರ ಬಂದುಬಿಟ್ಟು ನೀವು ಜಿಮೇಲ್ನ ಬಂದುಬಿಟ್ಟು ಕ್ರಿಯೇಟ್ ಮಾಡೋದು. ಓಕೆನಾ? ಗೊತ್ತಾಯ್ತಲ್ವ ಯಾವ ಥರ ನೀವು ಜಿಮೇಲ್ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ಬಂದುಬಿಟ್ಟು ನಿಮ್ಮದು ಏನಿದೆ ಜಿಮೇಲ್ ಇಲ್ಲಿ ಓಪನ್ ಆಗಿ ಬಂದುಬಿಡುತ್ತೆ. ಒಂದು ಸಲ ನಾವು ರಿಫ್ರೆಶ್ ಮಾಡೋಣ ಯೂಟ್ಯೂಬ್ನ. ಸೊ ನಾನು ರಿಫ್ರೆಶ್ ಮಾಡಿದ್ನ. ಸೊ ಈಗ ಮತ್ತೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಇಲ್ಲಿ ನಮ್ಮದು ಏನು ಯೂಟ್ಯೂಬ್ ಇದೆ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ನಾವೇನು ಮಾಡೋಣ, ಯೂಸ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನಾವು ಈಗ ಕ್ರಿಯೇಟ್ ಮಾಡಿದ್ವಲ್ಲ ಅದು ಬಂದುಬಿಟ್ಟು ಚಾನಲ್ ಎಲ್ಲಿದೆ, ಇಲ್ಲಿದೆ. ಓಕೆನಾ? ಸೊ ನಾನೇನು ಮಾಡ್ತೀನಿ, ಈ ಚಾನಲ್ನ ಕ್ಲಿಕ್ ಮಾಡ್ಕೊಳ್ತೀನಿ ಈ ಚಾನಲ್ ಮೇಲೆ. ಬಟ್ ಇದು ಜಸ್ಟ್ ನಮ್ಮದು ಜಿಮೇಲ್ ಕ್ರಿಯೇಟ್ ಆಗಿರೋದು, ಆ್ಯಂಡ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲ್ ಇನ್ನೂ ಬಂದುಬಿಟ್ಟು ಕ್ರಿಯೇಟ್ ಆಗಿರಲ್ಲ. ಸೊ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಬಂದುಬಿಟ್ಟು ಯು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಇಲ್ಲಿ ಯು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಕ್ರಿಯೇಟ್ ಚಾನೆಲ್ ಆಪ್ಷನ್. ಸೊ ಸಿಂಪಲಿ ನಾವೇನು ಮಾಡೋಣ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಾ, ಸೊ ಇಲ್ಲಿ ನೀವೇನು ಮಾಡಬೇಕು, ಒಂದು ಪ್ರೊಫೈಲ್ ಪಿಕ್ಚರ್ನ ಹಾಕಬೇಕು. ಏನಾದರೂ ಒಂದು ಪ್ರೊಫೈಲ್ ಪಿಕ್ಚರು ನೀವು ಲೈಕ್ ನಿಮ್ಮ ಚಾನಲ್ಗೆ ಏನು ಇರ್ತೀರ ಅದನ್ನು ಹಾಕಬೇಕು. ಇಲ್ಲಿ ನೇಮ್ ಚೇಂಜ್ ಮಾಡೋ ಆಪ್ಷನ್ ನಿಮಗೆ ಸಿಗುತ್ತೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೇಮ್ ಏನಿದೆ ಚೇಂಜ್ ಮಾಡ್ಕೋಬೋದು. ನಿಮ್ಮ ಚಾನಲ್ ನೇಮ್ ಏನು ಇಡ್ತೀರ ಅದನ್ನು ಚೇಂಜ್ ಮಾಡ್ಬೋದು. ಅದಾದಮೇಲೆ ನೀವು ಇಲ್ಲಿ ಹ್ಯಾಂಡಲ್ ನೇಮ್ನು ಕೂಡ ಚೇಂಜ್ ಮಾಡ್ಕೋಬೋದು. ಇದು ಹ್ಯಾಂಡಲ್ ನನಗೆ ಬೇಡ, ಬೇರೆದು ಬೇಕು ಅಂದರೆ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಅಂದ್ಕೊಳ್ಳಿ ಈಗ ನಾನು ಚಾನಲ್ ನೇಮ್ನ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾನು ರಿಮೂವ್ ಮಾಡಿಬಿಟ್ಟು ಅಂದ್ಕೊಳ್ಳಿ ಈಗ ನಾನು ಇಡ್ತೀನಿ, ಏನು ಇಡ್ತೀನಿ, ಹೀನಾ ವ್ಲಾಗ್ಸ್ ಅಂತ ಇಡ್ತೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ವ್ಲಾಗ್ಸ್ ಅಂತ ಹಾಕಿದ್ನ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಮ್ಮದು ನೋಡಿ ಅದೇ ಥರ ಬಂದುಬಿಟ್ಟು ಸೇಮ್ ಆಯಿತು. ಇಲ್ಲಿ ಹ್ಯಾಂಡಲ್ ನೇಮ್ನು ಅಷ್ಟೇ, ಇದು ಏನು ನಂಬರ್ಸ್ ಇದನ್ನು ತೆಗೆದುಬಿಟ್ಟು ಬೇಕಿದ್ರೆ ನೀವು ಯಾವುದಾದ್ರೂ ಒಂದು ನಂಬರ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು ನಂಬರ್ಸು. ಓಕೆನಾ? ಸೊ ನೋಡಿ ನಾನು 1 ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಹ್ಯಾಂಡಲ್ ಸೇವ್ ಆಯಿತಾ? ಸೊ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪ್ರೊಫೈಲ್ನ ಬೇಕಿದ್ರೆ ಇಲ್ಲಿ ಗ್ಯಾಲ್ರಿಯಲ್ಲಿ ಆ್ಯಡ್ ಮಾಡ್ಕೊಬೋದು. ಓಕೆನಾ? ಅದಾಯಿತಾ? ಅದಾದಮೇಲೆ ಸಿಂಪಲ್ ಇಲ್ಲಿ ಕ್ರಿಯೇಟ್ ಚಾನಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಏನಾಗುತ್ತೆ, ನಿಮ್ಮ ಚಾನಲ್ ಬಂದುಬಿಟ್ಟು ಕ್ರಿಯೇಟ್ ಆಗಿಬಿಡುತ್ತೆ. ಓಕೆ? ಸೊ ನಮ್ಮ ಚಾನಲ್ ಈಗ ರೆಡಿ ಇದೆ. ಬಟ್ ಈಗ ರೆಡಿ ಇರೋದು ಏನಕ್ಕೆ, ಜಸ್ಟ್ ಚಾನಲ್ ಕ್ರಿಯೇಟ್ ಆಗಿರೋದು ಅಷ್ಟೇ. ಓಕೆನಾ? ಇನ್ನು ಮಿಕ್ಕಿದ್ದು ನಮ್ಮದು ಸೆಟ್ಟಿಂಗ್ ಏನಿದೆ ಅದಾಗಿಲ್ಲ. ಓಕೆ? ಸೊ ನಮ್ಮ ಸೆಟ್ಟಿಂಗ್ ಮಾಡೋದಕ್ಕೆ ನಾವು ಏನು ಮಾಡಬೇಕು, ನಮ್ಮದು ಯೂಟ್ಯೂಬಲ್ಲಿ ಸೆಟ್ಟಿಂಗ್ ಆಗಲ್ಲ. ಸೊ ಅದಕ್ಕೆ ನಾವು ನಮ್ಮ ಯೂಟ್ಯೂಬ್ ಏನಿದೆ YT ಸ್ಟುಡಿಯೋ ಏನಿದೆ ಅದನ್ನು ನಾವು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ನಿಮ್ಮ YT ಸ್ಟುಡಿಯೋ ಇನ್ಸ್ಟಾಲ್ಡ್ ಇರಬೇಕು ಆ್ಯಂಡ್ ಅದು ಓಪನ್ ಆಗಿರಬೇಕು. ನನಗೇನು ಮಾಡ್ತೀನಿ, ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿ studio.youtube.com ಅಂತ ಟೈಪ್ ಮಾಡಿ. ಇಲ್ಲಿ ಸರ್ಚಲ್ಲಿ studio.youtube.com. ಓಕೆನಾ? ಈ ಥರ ಟೈಪ್ ಮಾಡಿದರೆ ಇಲ್ಲಿ ಆರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು YT ಸ್ಟುಡಿಯೋ ಏನಿದೆ ಇದು ಡೆಸ್ಕ್ ಟಾಪ್ ಸೈಟಲ್ಲಿ ಓಪನ್ ಆಗಿ ಬರುತ್ತೆ. ಸೊ ಇಲ್ಲಿ ಫಸ್ಟು ನಾವು ಪ್ರೊಫೈಲ್ ನಮ್ಮದು ಈಗಲೇ ಆ್ಯಡ್ ಆಗಿರಲ್ಲ, ಅದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆ್ಯಡ್ ಆಗೋದಕ್ಕೆ ನಮ್ಮ ಪ್ರೊಫೈಲು. ಸೊ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಈ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದುಬಿಟ್ಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ನಾವು ಏನೆಲ್ಲ ಚಾನಲ್ಸ್ ಕ್ರಿಯೇಟ್ ಮಾಡಿದ್ವಿ ಅದು ಬಂದುಬಿಟ್ಟು ಓಪನ್ ಆಗಿ ಬಂದುಬಿಡುತ್ತೆ. ಸೊ ಇಲ್ಲಿ ನಾನು ಇದ್ರ ಮೇಲೆ ಕ್ರಿಯೇಟ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದುಬಿಟ್ಟು ನೋಡಿ ಸ್ವಿಚ್ ಅಕೌಂಟ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಸ್ವಿಚ್ ಅಕೌಂಟ್ ಆಪ್ಷನ್ನು. ಸೊ
ಸೊ ಸಿಂಪಲಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಮದು ಇಲ್ಲಿ ಏನಿದೆ ಅದು ಒಂದು ನಿಮಿಷ ರೀ, ಇಲ್ಲಿ ನೀವು ನೋಡೋದಾದರೆ ನಮ್ಮ ಚಾನಲ್ ಏನಿದೆ ಇಲ್ಲಿ ಬಂದಿದೆ. ಓಕೆನಾ, ಇಲ್ಲಿ ಓಪನ್ ಆಗಿ ಬಂದಿದೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಡೈರೆಕ್ಟು ಈ ಥರ ಬಂದುಬಿಟ್ಟು ಶೋ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಕಂಟಿನ್ಯೂ ಟು ಸ್ಟುಡಿಯೋ ಗೆಟ್ ಆ್ಯಪ್ ಅಂತಿದೆ, ನಾನು ಕಂಟಿನ್ಯೂ ಟು ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಹೊಸ ಚಾನಲ್ ಏನಿದೆ ಓಪನ್ ಆಗಿ ಬಂದುಬಿಡುತ್ತೆ. ಡೆಸ್ಕ್ ನಮ್ಮದು ಏನಿದೆ ಚಾನಲ್ ಓಪನ್ ಆಗಿ ಬಂದಿದೆ, ನೀವು ನೋಡ್ಬೋದು ನಮ್ಮದು ಫ್ರೆಶ್. ಇಲ್ಲಿ ಅಪ್ಲೋಡ್ ವಿಡಿಯೋ ಆಪ್ಷನ್ ಕೂಡ ನಮಗೆ ಕಾಣಿಸ್ತಿದೆ. ಸೊ ನಮಗೆ ಈಗ ಬಂದುಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಬಾರ್ದು. ಸೊ ನಮಗೇನು ಮಾಡಬೇಕು, ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಒಂದು, ನಾನು ಝೂಮ್ ಮಾಡ್ತೀನಿ ನಿಮಗೆ. ಸೊ ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆನಾ, ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದಾದಮೇಲೆ ನೀವು ನೋಡೋದಾದರೆ ಇಲ್ಲಿ ಚಾನೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಚಾನೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಚಾನೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನಿಮಗೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನ್, ಫ್ಯೂಚರ್ ಎಲಿಜಿಬಿಲಿಟಿ ಅಂತ. ಸೊ ಸಿಂಪಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಮದು ಫಸ್ಟ್ನೇದು ಅದೇ ಎಲಿಜಿಬಲ್ ಆಗಿರುತ್ತೆ. ಎರಡನೇದು ಬಂದುಬಿಟ್ಟು ನಾವು ಮಾಡಬೇಕು, ಏನು ಕೊಟ್ಬಿಟ್ಟು ಮಾಡಬೇಕು, ಫೋನ್ ನಂಬರ್ ಕೊಟ್ಟು ಮಾಡಬೇಕು. ಸಿಂಪಲಿ ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನೀವು ಕಸ್ಟಮ್ ಥಂಬ್ನೈಲ್ಸ್ ಹಾಕ್ಬೋದು. ಇದನ್ನು ನೀವು ಎನೇಬಲ್ ಮಾಡಿದರೆ ಲೈವ್ ಸ್ಟ್ರೀಮ್ ಮಾಡ್ಬೋದು, ಲಾಂಗ್ ವೀಡಿಯೋಸ್ಗಳನ್ನ ಹಾಕ್ಬೋದು. ಸೊ ಮೇಯ್ನಾಗಿ ನೀವು ಇದು ಫೋನ್ ನಂಬರ್ ವೆರಿಫೈ ಮಾಡಬೇಕು. ಸೊ ವೆರಿಫೈ ಫೋನ್ ನಂಬರ್ ಅಂತ ಇದೆ, ಸಿಂಪಲಿ ವೆರಿಫೈ ಫೋನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಹೊಸ ಪೇಜ್ ಓಪನ್ ಆಗುತ್ತಾ. ಸೊ ಹೊಸ ಪೇಜ್ ಓಪನ್ ಆದಮೇಲೆ ಸೊ ಫೋನ್ ನಂಬರ್ ವೆರಿಫೈಡ್, ಯುವರ್ ಫೋನ್ ನಂಬರ್ ಹ್ಯಾಸ್ ಆಲ್ರೆಡಿ ವೆರಿಫೈಡ್ ಅಂತ ಬಂದಿದೆ. ಸೊ ನಂದು ಆಲ್ರೆಡಿ ವೆರಿಫೈ ಆಗಿದೆ. ಓಕೆನಾ, ಸೊ ನಾನೇನು ಮಾಡ್ತೀನಿ, ಈಗ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ಇದು ಎಲಿಜಿಬಲ್ ಅದಾಗೆ ಆಗಿಬಿಡುತ್ತೆ. ಓಕೆನಾ, ಅದಾದಮೇಲೆ ಮೂರನೇದು ಬಂದುಬಿಟ್ಟು ಇದನ್ನು ನಾವು ಎಲಿಜಿಬಲ್ ಮಾಡಿದರೆ ಏನೆಲ್ಲ ನಮಗೆ ಆಪ್ಷನ್ ಸಿಗುತ್ತೆ, ಅಪೀಲ್ ಕಂಟೆಂಟ್ ID ಕ್ಲೈಮ್ ಆಪ್ಷನ್ ಸಿಗುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಆಪ್ಷನ್ ಸಿಗುತ್ತೆ. ಲೈವ್ ಸ್ಟ್ರೀಮ್ ಮಾಡ್ಬೋದು ಇನ್ನೂ ಜಾಸ್ತಿ. ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ ಅಂತ ಇದೆ, ಕ್ರಿಯೇಟ್ ಮೋರ್ ಶಾರ್ಟ್ ಡೈಲಿ ಅಂತ ಇದೆ. AB ಟೆಸ್ಟಿಂಗ್ ಥಂಬ್ನೈಲ್ಸ್ ಟೈಟಲ್ಸ್ ಹಾಕ್ಬೋದು. ಅಪ್ಲೋಡ್ ಮೋರ್ ವೀಡಿಯೋಸ್ ಡೈಲಿ, ಎಲಿಜಿಬಲ್ ಟು ಮಾನಿಟೈಸ್. ಸೊ ಮೇಯ್ನಾಗಿ ನೀವು ಮೂರನೇದು ಎಲಿಜಿಬಲ್ ಮಾಡಿದರೆ ಮಾತ್ರ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗೋದು. ಸೊ ಮೂರನೇದು ಬಂದುಬಿಟ್ಟು, ಎರಡನೇದು ಈಸಿ, ನೀವು ಫೋನ್ ನಂಬರ್ನ ಕೊಟ್ಬಿಟ್ಟು ವೆರಿಫೈ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಮೂರನೇದು ಬಂದುಬಿಟ್ಟು ನೀವೇನಾದರೂ ಫೇಸ್ ಕ್ಯಾಮ್ ವಿಡಿಯೋ ಏನಾದರೂ ಮಾಡ್ತಾಯಿದ್ರೆ ನಿಮ್ಮ ಚಾನೆಲ್ ಹಿಸ್ಟ್ರಿಯಿಂದ ಬಂದುಬಿಟ್ಟು ಏನಾಗುತ್ತೆ, ಅದೇ ಎಲಿಜಿಬಲ್ ಆಗಿಬಿಡುತ್ತೆ. ಬೈ ಚಾನ್ಸ್ ನೀವು ಫೇಸ್ಲೆಸ್ ವಿಡಿಯೋ ಮಾಡ್ತಾಯಿದ್ರೆ ಅದು ಬಂದುಬಿಟ್ಟು ಎಲಿಜಿಬಲ್ ಆಗಲ್ಲ. ನೀವೇನು ಮಾಡಬೇಕು, ID ಕೊಟ್ಬಿಟ್ಟು ಎಲಿಜಿಬಲ್ ಮಾಡಬೇಕು. ನಿಮ್ಮ ಯಾವುದಾದ್ರೂ ID ಇಲ್ಲಾಂದರೆ ನೀವು ಜಿಮೇಲ್ಗೆ ಲಿಂಕ್ ಕಳ್ಸೋಕ್ಕೆ ಹೇಳಿ ಎಲಿಜಿಬಲ್ ಮಾಡ್ಬೋದು. ಸೊ ನೋಡಿ ನಿಮಗೆ ಜಿಮೇಲ್ಗೆ ಯಾವ ಥರ ಲಿಂಕ್ ಕಳಿಸ್ಕೊಬೋದು ಅಂತ ನಾನು ಇಲ್ಲಿ ಹೇಳ್ತೀನಿ. ಸೊ ಸಿಂಪಲಿ ನೀವೇನು ಮಾಡಿ, ಇಲ್ಲಿ ವಿಡಿಯೋ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ನ ಓಪನ್ ಮಾಡಿದರೆ ನಿಮಗೆ ನಿಮ್ಮ ಫೋಟೋ ಕ್ಲಿಕ್ ಮಾಡುವ ಒಂದು ಆಪ್ಷನ್ ತೋರಿಸುತ್ತೆ. ಆ ಕಡೆ ಈ ಕಡೆ ಲೆಫ್ಟ್ ಸೈಡು ನಿಮ್ಮ ಫೇಸ್ನ ಮೂವ್ ಮಾಡಿ ನಿಮ್ಮ ಫೋಟೋನ ಒಂದು ಕ್ಲಿಕ್ ಮಾಡಿ, ಅದಾದಮೇಲೆ ಅದು ಎಲಿಜಿಬಲ್ ಆಗಿಬಿಡುತ್ತೆ. ಸೊ ಮೇಯ್ನಾಗಿ ಇದರಲ್ಲಿ ನಿಮ್ಮ ವೆರಿಫಿಕೇಷನ್ ಹಾಕಬೇಕು ಅದೇ. ಓಕೆನಾ, ಸೊ ಇದಿಷ್ಟು ಸೆಟ್ಟಿಂಗ್ ಮಾಡ್ಕೊಂಡಾದಮೇಲೆ ಸಿಂಪಲ್ ಇದನ್ನು ಕ್ಲೋಸ್ ಮಾಡ್ಕೊತೀನಿ ನಾನು. ಸೊ ಕ್ಲೋಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಮ್ಮದು ಚಾನಲೆಲ್ಲ ಆಯಿತಾ. ಅದಾದಮೇಲೆ ಬೇಸಿಕ್ ಸೆಟ್ಟಿಂಗ್ ಏನಿದೆ, ಕಂಟ್ರಿ ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ನಮ್ಮದು ಇಲ್ಲಿ ಕಂಟ್ರಿ ಬಂದುಬಿಟ್ಟು ಸೆಲೆಕ್ಟೆಡ್ ಇಲ್ಲ, ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಯ್ನಾಗಿ ಇಲ್ಲಿ ಕೀವರ್ಡ್ಸಲ್ಲಿ ಬಂದುಬಿಟ್ಟು ನಿಮ್ಮದು ಚಾನಲ್, ನೀವು ಯಾವ ರಿಲೇಟೆಡ್ ವೀಡಿಯೋಸ್ ಮಾಡ್ತಿದ್ದೀರಾ ಅದ್ರ ರಿಲೇಟೆಡ್ ಚಾನಲ್ ಕೀವರ್ಡ್ಸ್ ಹಾಕಿ. ಅದಾದಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ ಹೋಗ್ಬಿಟ್ಟು ಇದೆಲ್ಲ ಸೆಟ್ ಮಾಡ್ಕೊಳ್ಳಿ. ಓಕೆನಾ, ಇದೆಲ್ಲ ಆಲ್ರೆಡಿ ನೀವು ಸೆಟ್ ಮಾಡಿದರೆ ಸೆಟ್ ಆಗಿರುತ್ತೆ. ಬಟ್ ನೀವು ಸೆಟ್ ಆಗಿಲ್ಲ ಅಂದರೆ ನೀವೇನು ಮಾಡ್ಬೋದು, ಇದನ್ನು ಸೆಟ್ ಮಾಡ್ಕೋಬೋದು. ಓಕೆನಾ, ಇದು ನೋಡ್ಕೊಳ್ಳಿ, ಹೋದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಕ್ಕ ನನಗೆ ಇದ್ರ ಮೇಲೂ ಒಂದು ವೀಡಿಯೋ ಮಾಡಿ ಅಂದರೆ ನಾನು ಮಾಡ್ತೀನಿ. ಸೊ ಈಗ ನಾನು ತೋರಿಸ್ತಾ ಹೋದರೆ ತುಂಬ ದೊಡ್ಡ ಲಾಂಗ್ ವೀಡಿಯೋ ಆಗಿಬಿಡುತ್ತೆ. ಅದಾದಮೇಲೆ ಅಪ್ಲೋಡ್ ಡಿಫಾಲ್ಟ್ಸಿಗೆ ಬಂದರೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಹೋಗಿ ಇಲ್ಲಿ ಬಂದುಬಿಟ್ಟು ನಿಮಗೆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಸಿಗುತ್ತೆ. ವೀಡಿಯೋ ಲಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಸಿಗುತ್ತೆ. ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ನು ಏನಿದೆ ಅದರದ್ದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಸಿಗುತ್ತೆ. ಸೊ ಇದೆಲ್ಲ ಮೇಯ್ನಾಗಿ ನೀವು ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು ಈಗ ಏನಿದೆ ಚಾನೆಲ್ ಕ್ರಿಯೇಟ್ ಆಗಿದೆ ಆ್ಯಂಡ್ ನಿಮ್ಮ ಸೆಟ್ಟಿಂಗ್ಸ್ನೂ ಕೂಡ ಫುಲ್ ಆಗಿದೆ. ನೀವೇನು ಮಾಡ್ಬೋದು, ಈಸಿಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟ್ ಏನಾದರೂ ಮೈಂಡಲ್ಲಿ ಉಳ್ಕೊಂಡಿದ್ರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಸೊ ಇದೆಲ್ಲ ನಾನು ಏನು ಸೆಟ್ಟಿಂಗ್ ಹೇಳಿದ್ನಲ್ಲ ಅದೆಲ್ಲ ಕರೆಕ್ಟಾಗಿ ಮಾಡಿ. ಆವಾಗ ನಿಮ್ಮದು ಒಂದು ಚಾನಲ್ ಬಂದುಬಿಟ್ಟು
ಸೆಟ್ಟಿಂಗ್ ಆಗಿರುತ್ತೆ ಆ್ಯಂಡ್ ಹೊಸ ಚಾನಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಕ್ರಿಯೇಟ್ ಮಾಡಿ 24 ಅವರ್ಸ್ ಬಿಟ್ಟು ಅದಾದಮೇಲೆ ನೀವು ವೀಡಿಯೋಸ್ಗಳನ್ನ ಮಾಡಿ. ಸೆಟ್ಟಿಂಗ್ ಎಲ್ಲ ಮಾಡಾದಮೇಲೆ 24 ಅವರ್ಸ್ ಆದಮೇಲೆ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.